ಇದಕ್ಕೆ 7,500 ಇಂಡಿಯನ್ ರುಪೀಸಲ್ಲಿ. ಹಾಯ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಲತಾ, ನಾನಿರೋದು ಜರ್ಮನಿಯಲ್ಲಿ. ಅಲ್ಲಿಂದ ವ್ಲಾಗ್ಸ್ನ ಮಾಡ್ತೀನಿ. ನಾನಂತೂ ಸಖತ್ತಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನನ್ನ ಫ್ರೆಂಡ್ಸ್ ಸ್ವಲ್ಪ ಜನ ನನಗೆ ಡೈಲಿ ವ್ಲಾಗ್ ಮಾಡು ಅಂತ ಸಜೆಸ್ಟ್ ಮಾಡ್ತಾ ಇದ್ರು. ಸೊ ಇವತ್ತು ಡೈಲಿ ವ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಇವಾಗ ಬ್ರೇಕ್ಫಾಸ್ಟ್ಗೆ ನಾನು ಓಟ್ಮೀಲ್ ಮಾಡೋಣ ಅಂದ್ಕೊಂಡೆ. ಮನೆಯಲ್ಲಿ ಎಲ್ಲ ತರಕಾರಿಗಳು ಖಾಲಿಯಾಗಿದ್ವು. ಇವತ್ತು ನಾವು ಗ್ರಾಸರಿ ಶಾಪಿಂಗ್ ಹೋಗಬೇಕು. ಸೊ ಒಂದು ಟೊಮೆಟೊ, ಒಂದು ಸ್ವಲ್ಪ ಆನಿಯನ್ ಇದ್ವು, ಒಂದು 3 ಎಗ್ಸ್ ಇತ್ತು. ಅದರಲ್ಲಿ ಆಮ್ಲೆಟ್ ಮಾಡೋಣ, ಸ್ವಲ್ಪ ಓಟ್ಮೀಲ್ ಮಾಡಿಕೊಂಡು ಜೊತೆಗೆ ಅಂತ ಅಂದ್ಕೊಂಡೆ. ಇದು ರೋಲ್ಡ್ ಓಟ್ಸು, ಈ ಥರ ಓಟ್ಸು. ಇದಕ್ಕೆ ನಾನು ಸ್ವಲ್ಪ ಡೇಟ್ಸ್, ಆಮೇಲೆ ಪಂಪ್ಕಿನ್ ಸೀಡ್ಸು ಮತ್ತು ಕ್ಯಾಶ್ಯೂ ಇಷ್ಟು ತೊಗೊಂಡಿದ್ದೀನಿ. ಇದನ್ನ ಇವೆರಡನ್ನೂ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಇದನ್ನು ಸ್ವಲ್ಪ ಪೀಸ್ ಮಾಡಿ ಹಾಕ್ತೀನಿ. ತುಂಬ ಜನ ಅನ್ಕೊತಾರೆ ಓಟ್ಸ್ ಅಂದರೆ ಏನೋ ಒಂಥರ ಅನ್ಹೆಲ್ದಿ ಅನ್ನೋ ಥರ. ಓಟ್ಸು ಅನ್ಹೆಲ್ದಿನೇ, ಆದರೆ ಯಾವ ಥರ ಓಟ್ಸು ಅಂದರೆ ಕ್ವಿಕ್ ಓಟ್ಸು, ಆಮೇಲೆ ಮ್ಯೂಸ್ಲಿಯಲ್ಲಿ ಬರೋದು ಅದೆಲ್ಲ ಅದು ಅನ್ಹೆಲ್ದಿನೇ. ಇಂಡಿಯಾದಲ್ಲಿ ಸಿಗುತ್ತಲ್ಲ ಆ ಥರ. ಇಂಡಿಯಾದಲ್ಲಿ ಇದೂ ಸಿಗುತ್ತೆ ರೋಲ್ಡ್ ಓಟ್ಸು. ಅಮೆಝಾನಲ್ಲಿ ತೊಗೋಬೋದು, ಶಾಪ್ಗಳಲ್ಲಿ ಗೊತ್ತಿಲ್ಲ ನನಗೆ. ಅಮೆಝಾನಲ್ಲಿ ತೊಗೋಬೋದು, ನೀವು ಆರ್ಡ್ರ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಇದು ಹೆಲ್ದಿನೇ. ಇದು ಒಂದು ಧಾನ್ಯನೇ, ಗೋಧಿ, ರಾಗಿ, ಅಕ್ಕಿ ಥರ. ಸೊ ಇದೇನು ಓಟ್ಸ್ ಆನ್ ಇಟ್ಸ್ ಓನ್ ಅನ್ಹೆಲ್ದಿ ಅಲ್ಲ. ಅದು ನೀವು ಯಾವ ಥರ ವೇನಲ್ಲಿ ಕನ್ಸ್ಯೂಮ್ ಮಾಡ್ತೀರಾ ಅನ್ನೋದು ಅನ್ಹೆಲ್ದಿನೋ ಹೆಲ್ದಿನೋ ಅಂತ ಅದು ಡಿಸೈಡ್ ಮಾಡುತ್ತೆ. ಬನ್ನಿ ಓಟ್ ಮೀಲ್ ಹೆಂಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು ಕೊಕೊನಟ್ ಮಿಲ್ಕ್ ತೊಗೊಂಡಿದ್ದೀನಿ. ಕೌ ಮಿಲ್ಕು ಹಾಕ್ಬೋದು, ಸೋಯಾ ಮಿಲ್ಕು, ಆಲ್ಮಂಡ್ ಮಿಲ್ಕು, ಯಾವ ಮಿಲ್ಕ್ ಬೇಕಾದರೂ ಹಾಕ್ಬೋದು. ಇವಾಗ ನಮ್ಮ ಮನೇಲಿ ಮಿಲ್ಕು ಕೂಡ ಖಾಲಿಯಾಗಿತ್ತು, ಇದು ಇತ್ತು ಕೊಕೊನಟ್ ಮಿಲ್ಕು, ಅದಕ್ಕೆ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಒಂದು ಪಾತ್ರೆಯಲ್ಲಿ 1 ಕಪ್ಪಷ್ಟು ನೀರು ಇಟ್ಟಿದ್ದೀನಿ ಬಿಸಿ ಆಗೋದಕ್ಕೆ. ಸೊ ಇದು ಇವಾಗ ಬಿಸಿ ಆಗಿದೆ. ಇದಕ್ಕೆ 1 ಕಪ್ಪಷ್ಟು ಓಟ್ಸ್ ಹಾಕ್ತಾಯಿದ್ದೀನಿ. ನೀವು ಎಷ್ಟು ಜನ ಇರ್ತೀರ ಅನ್ನೋದ್ರ ಮೇಲೆ ಕ್ವಾಂಟಿಟಿ ಡಿಸೈಡ್ ಮಾಡ್ಕೊಳ್ಳಿ. ನಾನು 1 ಕಪ್ ಅಷ್ಟೇ, ಯಾಕಂದರೆ ಆಮ್ಲೆಟ್ ಕೂಡ ಮಾಡ್ಕೋತಿದ್ದೀವಿ ನಾವು, ಅದಕ್ಕೆ 1 ಕಪ್ಪಷ್ಟು ಮಾಡ್ತಾಯಿದ್ದೀನಿ. ಓಟ್ಸ್ನ ಕುದೀತಿರೋ ನೀರಿಗೆ ಹಾಕಿಬಿಟ್ಟು ಈ ಥರ ಒಂದು 5 ಮಿನಿಟ್ಸ್ವರೆಗೂ ಕುಕ್ ಮಾಡ್ಕೋಬೇಕು. ಇದರಲ್ಲಿ ಓಟ್ಸಲ್ಲಿ ಹೋಲ್ ಓಟ್ಸು ಬರುತ್ತೆ, ಇದು ರೋಲ್ಡ್ ಓಟ್ಸ್ ಅಂತ, ಅಂದರೆ ಸ್ವಲ್ಪ ಹಿಂಗೆ ಫ್ಲ್ಯಾಟ್ ಆಗಿರುತ್ತೆ. ಸ್ಟೀಲ್ ಕಟ್ ಓಟ್ಸ್ ಅಂತಲೂ ಬರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಇನ್ನು ಸ್ವಲ್ಪ ಗೋಧಿ ನುಚ್ಚು ಥರ ಇರುತ್ತೆ ದಪ್ಪಗೆ, ಆದರೆ ಸ್ವಲ್ಪ ಕುಕ್ಕಿಂಗ್ ಟೈಮ್ ಜಾಸ್ತಿ ಇರುತ್ತೆ ಅಷ್ಟೇ. ಇವಾಗ ಓಟ್ಸ್ ಕುಕ್ ಆಗ್ತಾಯಿದೆ. ನಾನು ಇಲ್ಲಿ ಪಂಪ್ಕಿನ್ ಸೀಡ್ಸು ತೊಗೊಂಡಿದ್ದನ್ನ ಸ್ವಲ್ಪ ಕುಟ್ಕೊಂಡು ತರಿಯಾಗಿ ಪುಡಿ ಮಾಡ್ಕೋತೀನಿ. ಇದಕ್ಕೆ ನೀವು ಯಾವುದು ನಟ್ಸ್ ಬೇಕಾದರೂ, ಯಾವ ಸೀಡ್ಸ್ ಬೇಕಾದರೂ ಹಾಕ್ಕೋಬೋದು. ನಾನು ಸನ್ಫ್ಲವರ್ ಸೀಡ್ಸು, ಪೇಕನ್ಸು, ವಾಲ್ನಟ್ಸು, ಆಲ್ಮಂಡ್ಸು ಎಲ್ಲದನ್ನೂ ಹಾಕ್ತಿರ್ತೀನಿ, ಒಂದೊಂದು ಸರಿ ಒಂದೊಂದು. ಜಾಸ್ತಿ ಪಂಪ್ಕಿನ್ ಸೀಡ್ಸು ಮತ್ತು ಇದು ಕ್ಯಾಶ್ಯೂಸು ಜೊತೆಗೆ ಹಾಕ್ತೀನಿ. ಇದೆರಡು ಹಾಕಿದಾಗ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಡೇಟ್ಸ್ ಯಾವಾಗಲೂ ಹಾಕಲ್ಲ, ಇತ್ತು ಮನೆಯಲ್ಲಿ ಡೇಟ್ಸು, ಅದಕ್ಕೆ 3 ಜನಕ್ಕೆ ಒಂದೊಂದು ಅನ್ನೋ ಥರ ಹಾಕಿದ್ದೀನಿ ಅಷ್ಟೇ. ಸ್ವೀಟ್ನೆಸ್ಸು ನಿಮ್ಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಡೇಟ್ಸ್ ಹಾಕ್ಕೋಬೋದು. ಇದಕ್ಕೆ ಶುಗರ್ ಎಲ್ಲ ಹಾಕಬಾರ್ದು, ಚೆನ್ನಾಗಿರಲ್ಲ. ಅಂದರೆ ಆ ಥರ ಸ್ವೀಟ್, ತುಂಬ ಸ್ವೀಟ್ ಥರ ಪಾಯಸದ ಥರ ಮಾಡಿದ್ರೆ. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ತುಂಬ ಪುಡಿ ಆಗಬೇಕಂತೇನಿಲ್ಲ, ಇದು ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ. ನೋಡಿ ಲೋ ಫ್ಲೇಮ್ಗೆ ಇಟ್ಕೊಂಡಿದ್ದೀನಿ, ಆಲ್ಮೋಸ್ಟ್ ಕುಕ್ ಆಗಿದೆ. ಇದಕ್ಕೆ ಕೊಟ್ಟಿದ್ದು ಪಂಪ್ಕಿನ್ ಸೀಡ್ಸ್ ಹಾಗೆ ಕ್ಯಾಶ್ಯೂಸ್ನ ಹಾಕ್ಕೊಟ್ಟಿದ್ದೆ. ಈಗ ಡೇಟ್ಸ್ಗಳನ್ನೂ ಈ ಥರ ಚಿಕ್ಕ ಪೀಸ್ ಮಾಡಿಕೊಂಡು ಇವಾಗ ಡೇಟ್ಸ್ ಎಲ್ಲ ಹಾಕಿದ್ದಾಯಿತು. ಕೊಕೊನಟ್ ಮಿಲ್ಕ್ ಹಾಕ್ಕೊತೀನಿ. ಮಿಲ್ಕ್ ಕೂಡ ಇಷ್ಟ ಅಷ್ಟೇ ಅಂತ ಇಲ್ಲ, ಹಾಕ್ಕೊಳ್ಳೋದಾದ್ರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಯಾವ ಮಿಲ್ಕ್ ಆದರೂ ಯೂಸ್ ಮಾಡ್ಬೋದು, ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಇದನ್ನು ನೀವು ಚಿಕ್ಕ ಮಕ್ಕಳಿಗೂ ಕೊಡ್ಬೋದು. ನಾನು ಒಂದು 8 ಮಂತ್ಸ್ ಇದ್ದಾಗಿಂದನೂ ಓಟ್ ಮೀಲೆಲ್ಲ ಕೊಡ್ತಾನೆ ಬಂದಿದ್ದೀನಿ. ಸ್ಟೀಲ್ ಕಟ್ ಓಟ್ಸ್ನು ಯೂಸ್ ಮಾಡಿದ್ದೀನಿ, ಈ ಥರ ರೋಲ್ಡ್ ಓಟ್ಸ್ನು ಯೂಸ್ ಮಾಡಿದ್ದೀನಿ. ಇದು ಯಾವುದೇ ಆ್ಯಡೆಡ್ ಶುಗರ್ನೂ ಇರೋದಿಲ್ವಲ್ಲ, ಸೊ ಇದು ಹೆಲ್ದಿನೇ.
ಮಕ್ಳಿಗೂ 2-3 ಮಿನಿಟ್ಸ್ವರೆಗೂ ಮುಚ್ಚಿ ಬಿಟ್ಟರೆ ಓಟ್ ಮೀಲ್ ರೆಡಿ. ಸ್ವಲ್ಪ ಆಮ್ಲೆಟ್ಸ್ ಮಾಡಿಕೊಂಡು ನಾವು ಬ್ರೇಕ್ಫಾಸ್ಟ್ ಮಾಡ್ತೀವಿ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಇವತ್ತು ಗ್ರಾಸರಿ ಶಾಪಿಂಗ್ ಮಾಡೋದಿತ್ತು, ಹಾಗೆ ಯುಕ್ತಿಗೆ ಶೂಸು, ನನಗೂ ಶೂಸ್ ತೊಗೊಳೋದಿತ್ತು. ಸೊ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಯಾಕಂದರೆ ನಾಳೆ ಸಾಟರ್ಡೆ ಆ್ಯಂಡ್ ಇಲ್ಲಿ ಗೌರ್ಮೆಂಟ್ ಹಾಲಿಡೇ ಇದೆ ನಾಳೆ. ಸೊ ಎಲ್ಲ ಶಾಪ್ಸು ಕ್ಲೋಸ್ ಇರ್ತವೆ. ಗೌರ್ಮೆಂಟ್ ಹಾಲಿಡೇಯಲ್ಲಿ ಮಾತ್ರ ಏನೂ ಓಪನ್ ಇರಲ್ಲ ಇಲ್ಲಿ. ಆ್ಯಂಡ್ ಸಂಡೇ ಅಂತೂ ಗೊತ್ತಿದ್ದೇ ಇರುತ್ತೆ ನಿಮಗೆಲ್ಲ, ಆಬ್ವಿಯಸ್ಲಿ ಏನೂ ಓಪನ್ ಇರಲ್ಲ ಯಾವ ಶಾಪ್ಸೂ. ಸೊ ಅದಕ್ಕೆ ಇವತ್ತೇ ಬಂದ್ವಿ. ಇವಾಗ ತಾನೇ ಎಲ್ಲ ನೋಡಿ ಗ್ರಾಸರೀಸ್ ಎಲ್ಲ ತೊಗೊಂಡ್ವಿ. ಒಂದು 84 ಯೂರೋಸ್ ಆಯಿತು, ಅಂದರೆ ಅಪ್ರಾಕ್ಸಿಮೇಟ್ಲಿ 7,500 ಇಂಡಿಯನ್ ರುಪೀಸಲ್ಲಿ. ಇವಾಗ ನಾವು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋಸ್ನ ತೆಗೆಸ್ಕೋಬೇಕಿತ್ತು, ಅದಕ್ಕೆ ಹೋಗ್ತಾ ಇದ್ದೀವಿ ಶಾಪ್ಗೆ. ಬನ್ನಿ ಅದು ಹೇಗೆ ತೊಗೊತಾರೆ. ಇಲ್ಲಿ ಫೋಟೋಗ್ರಾಫರ್ಸ್ ಹತ್ರನೇ ಹೋಗಬೇಕು ಅಂತ ಇಲ್ಲ, ನಮಗೆ ಸಾಫ್ಟ್ ಕಾಪಿ ಇದ್ದರೆ ಅದರಿಂದನೇ ಪ್ರಿಂಟೌಟ್ ತೆಕ್ಕೋಬೋದು. ಅದು ಹೇಗೆ ಅಂತ ನೋಡೋಣ. ಗ್ರಾಸರಿ ಶಾಪಿಂಗಿನ ವಿಡಿಯೋ ಆಲ್ರೆಡಿ ನನ್ನ ಚಾನಲಲ್ಲಿದೆ. ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೋಡ್ಬೋದು. ಇವತ್ತಿಗಂತೂ ಈ ಶಾಪಲ್ಲಿ ಟ್ರಾಲಿ ಫೇವ್ರೇಟ್. ಈ ಶಾಪಲ್ಲಿ ಎಲ್ಲ ಮೇಕಪ್ ಐಟಮ್ಸು ಮತ್ತು ಶಾಂಪೂ, ಸೋಪ್, ಲಾಂಡ್ರಿದೆಲ್ಲ, ಅಂದರೆ ಡಿಟರ್ಜೆಂಟು ಆ ಥರದ್ದೆಲ್ಲನೂ ಸಿಗುತ್ತೆ. ಜೊತೆಗೆ ಫುಡ್ ಐಟಮ್ಸ್ ಕೂಡ ಸಿಗುತ್ತೆ. ಬೇಬಿ ಫುಡ್ಸ್ದು ಎಲ್ಲನೂ ಇರುತ್ತೆ ಈ ಶಾಪಲ್ಲಿ. ಹಾಗೆ ಈ ಥರ ಬೇಬಿ ಐಟಮ್ಸು ಪ್ರತಿಯೊಂದೂ ಇರುತ್ತೆ. ಹಾಗೆಯೇ ಈ ಶಾಪಲ್ಲಿ ಮಾತ್ರನೇ ಇದು ಪ್ರಿಂಟೌಟ್ ತೆಗೆಸ್ಕೊಳ್ಳೋದಿರೋದು. ಬೇರೆ ಎಲ್ಲ ಗ್ರಾಸರಿ ಶಾಪ್ಗಳಲ್ಲಿ ಇರೋದಿಲ್ಲ. DM ಅಂತ ಈ ಶಾಪ್ ನೇಮು, ಇಲ್ಲಿ ಮಾತ್ರ ಇರುತ್ತೆ. ಇಲ್ಲಿ ಇರೋ ಈ ಥರ ಸಿಸ್ಟಮಲ್ಲಿ ಇದಕ್ಕೆ ವೈಫೈ ಕನೆಕ್ಟ್ ಮಾಡಿಕೊಂಡು ನಮ್ಮ ಫೋನಿಂದ ಫೋಟೋಸ್ನ ಅದಕ್ಕೆ ಸೆಂಡ್ ಮಾಡಿಬಿಟ್ಟು ನಾವು ಎಡಿಟಿಂಗ್ ಬೇಕಾದರೂ ಮಾಡ್ಬೋದು. ಅಲ್ಲಿ ಏನಾದರೂ ಲೈಟ್ ಎಲ್ಲ ಅದಕ್ಕೆ ಫೋಟೋಗೆ. ಆಮೇಲೆ ಈ ಥರ ಒಂದು ಬಿಲ್ ಬರುತ್ತೆ, ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ಪೇ ಮಾಡ್ಬೋದು. ಆಮೇಲೆ ಈ ಥರ ಫೋಟೋ ನಮ್ಗೆ ಯಾವ ಸೈಜ್ ಬೇಕೋ ಆ ಥರ ಸೈಜ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಎಲ್ಲ ಸೈಜ್ದು ಫೋಟೋಸ್ ಬರುತ್ತೆ. ನಮಗೆ ಪಾಸ್ಪೋರ್ಟ್ ಸೈಜ್ನು ಬೇಕಿತ್ತು ಮೇನಾಗಿ, ಸೊ ಅದನ್ನೆಲ್ಲ ತೊಗೊಂಡ್ವಿ ನಾವು ಫೋಟೋಸು. ಇದಕ್ಕೇನು ಜಾಸ್ತಿ ದುಡ್ಡು ಖರ್ಚಾಗಲ್ಲ, 1 ಯೂರೋ ಮ್ಯಾಕ್ಸಿಮಮ್ 2 ಯೂರೋ ಆ ಥರ ಇರುತ್ತೆ ಅಷ್ಟೇ. ನೋಡಿ ಈ ಶಾಪಲ್ಲಿ ಗೋಧಿ ನೋಡಿದ್ವಿ ನಾವು. ಇದು 1000 ಅಂದರೆ 1 kgಗೆ 1.95 ಯೂರೋಸ್ ಇದೆ. ಅದು ಎಷ್ಟಾಗುತ್ತೆ? ಇನ್ನೊಂದು ಥರ ಗೋಧಿ ಇದೆ. ಈಗ ನೀವು ನೋಡ್ತಿರೋ ಫುಲ್ ಲೈನ್ ಬಂದುಬಿಟ್ಟು ಇದೆಲ್ಲ ಬೇಬಿ ಫುಡ್ಸ್ದು, ಅಂದರೆ ಫಾರ್ಮುಲಾ, ಆಮೇಲೆ ಸಾಲಿಡ್ ಸ್ಟಾರ್ಟ್ ಮಾಡಿದ್ಮೇಲೆ ಕೊಡೋದು ಫುಡ್ಡು, ಫ್ರೂಟ್ ಪ್ಯೂರೇಸ್ ಅದೆಲ್ಲನೂ. ಹೀಗೆ ಸ್ಟ್ರೈಟಾಗಿ ಹೋದರೆ ಇಲ್ಲಿ ಮಕ್ಕಳಿಗೆ, ಅಂದರೆ ಯಾರಾದರೂ ಸ್ಮಾಲ್ ಬೇಬೀಸ್ನ ಕರ್ಕೊಂಡು ಬಂದಿದ್ದರೆ ಇಲ್ಲಿ ಡೈಪರ್ ಚೇಂಜಿಂಗ್ ಕೂಡ ಇದೆ. ಡೈಪರ್ ಕೂಡ ಇಟ್ಟಿದ್ದಾರೆ ಕೆಳಗಡೆ, ಬೇಕಿದ್ದರೆ ಅಲ್ಲೇ ಡೈಪರ್ ತೊಗೊಂಡು ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟು ಈ ಕಡೆ ಎಲ್ಲ ಕ್ಲೀನಿಂಗ್ ಐಟಮ್ಸು, ಅಂದರೆ ಬಟ್ಟೆ ವಾಶ್ ಮಾಡೋದು, ಪಾತ್ರೆ ವಾಶ್ ಮಾಡೋದು, ಈ ಥರ ಎಲ್ಲನೂ ಇದೆ. ಇವಾಗ DM ಶಾಪಲ್ಲಿ ಫೋಟೋಸ್ ಎಲ್ಲ ತಗೊಂಡು ಸ್ವಲ್ಪ ಯುಕ್ತಿಗೊಂದು ಸ್ಟಾಕಿಂಗ್ಸ್ ಮತ್ತು ಡೇಟ್ಸು ಏನೋ ತೊಗೊಳೋದಿತ್ತು, ಸ್ವಲ್ಪ ಅದೆಲ್ಲ ತಗೊಂಡು ಹೊರಗಡೆ ಬಂದ್ವಿ. ನೋಡಿ ಇವಾಗ ಟೈಮ್ ಇನ್ನೂ 3 ಗಂಟೆ, ಆಲ್ರೆಡಿ ಫುಲ್ಲು ಸಂಜೆ ಥರನೇ ಇದೆ ವೆದರು. ನಾವು ಬಂದಿದ್ದು 12 ಗಂಟೆ ಹಂಗೆ ಮನೆ ಬಿಟ್ಟಿದ್ದು. ಇವಾಗ ಆಲ್ರೆಡಿ 3 ಗಂಟೆ ಆಗಿದೆ. ತುಂಬಾ ಹಸಿವಾಗ್ತಿತ್ತು. ಇಲ್ಲೇ ಮೆಕ್ಡಿ ಇದೆ, ಮೆಕ್ಡಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ಮೆಕ್ಡಿಯಲ್ಲಿ ತಿಂದ್ಕೊಂಡು ಆಮೇಲೆ ಶೂಸ್ ತೊಗೋಬೇಕಿದೆ ನನಗೆ, ಯುಕ್ತಿಗೆ. ಸೊ ಮತ್ತು ಇಲ್ಲೊಂದು ಡೈಟ್ಸ್ಮನ್ ಅಂತ ಶೂಸಿಂದು ಶಾಪ್ ಇರುತ್ತೆ, ಅದು ತುಂಬ ಫೇಮಸ್ಸು ಜರ್ಮನಿಯಲ್ಲಿ. ಆ ಶಾಪ್ ಹೇಗಿರುತ್ತೆ ಅಂತ ತೋರಿಸ್ತೀವಿ. ಇಲ್ಲಿ ಮೆಕ್ಡಿಯಲ್ಲೆಲ್ಲ ಈ ಥರ ಹೊರಗಡೆ ಒಂದು ಸ್ಲೈಡ್ ಇರುತ್ತೆ ಮಕ್ಕಳಿಗೆ ಆಡೋದಕ್ಕೆ. ಯೂಶ್ವಲಿ ಸಮ್ಮರಲ್ಲಿ ಆಡ್ತಾರೆ ಅಷ್ಟೇ, ವಿಂಟರಲ್ಲಿ ಕ್ಲೋಸ್ ಮಾಡಿರ್ತಾರೆ. ಒಳಗಡೆ ಎಲ್ಲ ಈ ಥರ ಒಂದು ಸ್ಕ್ರೀನ್ ಇರುತ್ತೆ, ಇದರಲ್ಲಿ ಪಜಲ್ಸು, ಇನ್ನೂ ಬೇರೆ ಬೇರೆ ಗೇಮ್ಸ್ ಎಲ್ಲ ಇರುತ್ತೆ ಮಕ್ಕಳಿಗೆ ಆಡೋದಕ್ಕೆ ಅಂತಲೇ. ಇದು ಎಲ್ಲ ಮೆಕ್ಡಿ, ಆಲ್ಮೋಸ್ಟ್ ಎಲ್ಲ ಮೆಕ್ಡಿಯಲ್ಲೂ ಇರುತ್ತೆ. ಇವಾಗ ಜಸ್ಟ್ ಮೆಕ್ಡಿಯಲ್ಲಿ ತಿನ್ಕೊಂಡು ಹೊರಗೆ ಬಂದ್ವಿ. ತುಂಬಾ ಮಳೆ ಬರ್ತಾ ಇದೆ, ಆವಾಗಲೇ ಸ್ವಲ್ಪ ಸ್ಟಾರ್ಟ್ ಆಗಿತ್ತು, ಇವಾಗ ನಿಂತಿದೆ, ಬಟ್ ತುಂಬ ಬಂದು ನಿಂತಿದೆ. ಇವಾಗ 4 ಗಂಟೆ ನೋಡಿ, ಎಷ್ಟು ಕತ್ಲು ಅನಿಸ್ತಿದೆ.
ಇನ್ನೊಂದು ಅರ್ಧ ಗಂಟೆ ಒಳಗೆ ಸನ್ಸೆಟ್ ಆಗುತ್ತೆ. ಅವಾಗ ಫುಲ್ ಕತ್ಲಾಗುತ್ತೆ. ಇನ್ನು ಸಣ್ಣ ಇದ್ದರೂ ಒಂದೇ ಬಿಟ್ಟರು ಒಂದೇ ಇಡೀ ದಿನ ಇದೇ ಥರ ಇತ್ತು, ಕತ್ಲು ಥರನೇ. ಇವಾಗ ನಾವು ಶೂಸ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಆ ಶಾಪ್ನು ಇಲ್ಲೇ ಹತ್ರದಲ್ಲಿದೆ, ಡೈಚ್ಮನ್ ಅಂತ. ಒಂದು 100 ಮೀಟರ್ ವಾಕ್ ಅಷ್ಟೇ ಇಲ್ಲಿಂದ. ಆ ಶಾಪಲ್ಲಿ ಬ್ಯಾಗು ಮತ್ತು ಶೂಸು ಎಲ್ಲ ಸಿಗ್ತವೆ. ಬನ್ನಿ ಆ ಶಾಪ್ ಹೇಗಿರುತ್ತೆ ಅಂತ ನೋಡೋಣ. ಈ ಶಾಪಲ್ಲಿ ಚಿಕ್ಕ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲ ಸೈಜ್ದು ಎಲ್ಲ ಬ್ರ್ಯಾಂಡಿಂದು ಶೂಸ್ ಸಿಗುತ್ತೆ. ವಿಂಟರ್ ಶೂಸು ಅಥವಾ ನಾರ್ಮಲ್ ಸ್ಲಿಪ್ಪರು ಎಲ್ಲದೂ. ಹಾಗೆ ಬ್ಯಾಗ್ಗಳು ಸಿಗ್ತವೆ, ಸಾಕ್ಸು ಈ ಥರ ಎಲ್ಲದೂ ಸಿಗುತ್ತೆ. ನೋಡ್ತಿರ್ಬೋದು ನೀವು ಇಲ್ಲಿ ಚಿಕ್ಕ ಮಕ್ಳಿಗೂ ಫಿಲಾ, ಅಡಿಡಾಸ್, ನೈಕಿ ಎಲ್ಲ ಬ್ರ್ಯಾಂಡ್ದು ಸ್ಕೆಚರ್ಸ್, ಈ ಥರ ಸ್ಕೆಚರ್ಸ್ ಇರಲ್ಲ ಅನಿಸುತ್ತೆ ಚಿಕ್ಕ ಮಕ್ಳದು, ಬಟ್ ಬೇರೆ ಎಲ್ಲ ಬ್ರ್ಯಾಂಡ್ಸ್ದು ಶೂಸ್ ಇರುತ್ತೆ. ಇಲ್ಲಿದು ಏನೋ ಗ್ರೇಸ್ಲ್ಯಾಂಡ್ ಮತ್ತು VTY ಅಂತ ಎಲ್ಲ ಬ್ರ್ಯಾಂಡ್ಸ್ ಇದ್ದಾವೆ, ಅದರದ್ದು ಇರುತ್ತೆ. ದೊಡ್ಡವ್ರಿಗೂ ಕೂಡ ಎಲ್ಲ ಬ್ರ್ಯಾಂಡ್ಸಲ್ಲೂ ಶೂಸ್ ಇರುತ್ತೆ. ಅಂದರೆ ತುಂಬ ಹೈ ಎಂಡ್ ಅಲ್ಲ, ಈ ಥರ ನೈಕಿ, ಅಡಿಡಾಸ್, ಫಿಲಾ ಇದೆಲ್ಲನೂ ಇರುತ್ತೆ, ಸ್ಕೆಚರ್ಸ್ ಇದೆಲ್ಲನೂ. ಶೂಸ್ ಅದಿರಲ್ಲ ಕರೆಕ್ಟ್ ಆಗ್ತಿದೆಯಾ? ನೋಡಿ ಹಾಕಿ ಗೊತ್ತಾಗುತ್ತೆ. ನೀವು ನೋಡಿದ್ರೆ ಗೊತ್ತಾಗಲ್ಲ, ಹಾಕೊಂಡಿದ್ರೆ ಗೊತ್ತಾಗುತ್ತೆ. 10 ವರ್ಷ ಮಿನಿಮಮ್ ಬರುತ್ತಲ್ಲ. 10 ವರ್ಷದಷ್ಟು ಅವ್ರ ಕಾಲ ಅಷ್ಟಿರಲ್ಲ. ತಗೋ, ಅದೇ ಚೆನ್ನಾಗಿದೆ. ಇಲ್ಲಿ ಹೊರಗಡೆ ಈ ಥರ ಮನೇಲಿ ಒಳಗಡೆ ಹಾಕಿ ಕಳಿಸ್ತಿರ್ತಾರಲ್ಲ, ಇಟ್ಟಿದ್ದಾರೆ. ಎಷ್ಟೊಂದು ವೆರೈಟೀಸ್ ಇದ್ದಾವೆ. ನನ್ನ ಹತ್ರ ಅದು ಅಲ್ಲಪ್ಪ, ನನ್ನ ಹತ್ರ ಇದೆ ಎಲ್ಲ ಥರದ್ದು ಹೇಳ್ದೆ ನೋಡಿ. ಇವಾಗ ಶೂಸ್ ತೊಗೊಂಡು ಬಂದ್ವಿ. ನನ್ನ ಶೂಸ್ಗೆ 50 euros, 50 ಶೂಸ್ಗೆ 20 euros ಅಲ್ವಾ? ನನ್ನ ಸ್ಲಿಪ್ಪರ್ 10 euros, 11 euros ತೊಗೊಂಡು ಬಂದ್ವಿ. ಈಗ ಟೈಮು 4:40. ಆದರೆ ಎಷ್ಟು ಕತ್ಲಾಗಿದೆ ನೋಡಿ, 4:40ಕ್ಕೆ. ಇವಾಗ ಶಾಪಿಂಗ್ ಎಲ್ಲ ಮುಗಿತು. ಇವತ್ತು ಒಂದೇ ದಿನದಲ್ಲಿ ಟೋಟಲ್ ಆಗಿ 215 euro ಖರ್ಚಾಯಿತು ನಮ್ಮದು. ಅಂದರೆ ಇಂಡಿಯನ್ ರುಪೀಸಲ್ಲಿ 20,000 ಆಗುತ್ತೆ. ಬಂದ್ವಿ ಇವಾಗ ಮನೆ ಹತ್ರ. ಇವಾಗ ಕತ್ಲಾಗಿರೋದು ನೋಡಿದ್ರೆ ನಿಮ್ಗೆ ಅನಿಸ್ತಿರ್ಬೋದು 8:30, 9 ಹಂಗಾಗಿದೆ ಅಂತ. ಬಟ್ ಇವಾಗಿನ್ನೂ 5 ಗಂಟೆ ಸಂಜೆ, ಆವಾಗಲೇ ಇಷ್ಟೊಂದು ಕತ್ಲಾಗ್ಬಿಟ್ಟಿದೆ. ನೋಡಿದ್ರಲ್ಲ ಇವತ್ತೆಲ್ಲ ಏನೇನೆಲ್ಲ ಮಾಡಿದ್ವಿ ಅಂತ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅರೌಂಡ್ 11:30, 12ಗೆ ಮನೆ ಬಿಟ್ಟು ಅವಾಗಿಂದ ಇಲ್ಲಿವರೆಗೂ ಸಂಜೆ 5 ಗಂಟೆವರೆಗೂ ಏನು ಮಾಡಿದ್ವಿ ಅಂತ. ಇನ್ನೊಂದು ಡಿನ್ನರ್ ಬಾಕಿ ಅಷ್ಟೇ. ಮನೆಯಲ್ಲಿ ಏನಾದರೂ ಅನ್ನ, ರಸಮ್ ಏನಾದರೂ ಕುಕ್ ಮಾಡ್ಕೊಂಡು ಊಟ ಮಾಡ್ತೀವಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.